ಏನು ತಿಮ್ಮನಹಳ್ಳಿ ಪಂಚಾಯತಿ ಮಲನಾಯಕನಹಳ್ಳಿ ಪಂಚಾಯತಿ ಜೆ ಅಗ್ರಹಾರದಲ್ಲಿ ಇವತ್ತು ಏನು ಉಳ್ಬೇಕಾದ್ರೆ ಶ್ರೀಮನ್ನಾರಾಯಣ ಸಿಕ್ಕಿದಂಥ ಸಂದರ್ಭದಲ್ಲಿ ಮತ್ತೆ ಇನ್ನೊಂದು ರೌಂಡ್ ಉಳ್ಬೇಕಾದ್ರೆ ಶ್ರೀದೇವಿ ಭೂದೇವಿ ಸಮೇತ ಸಿಕ್ಕಿದ್ದಾರೆ. ಅದನ್ನು ಎತ್ಕೊಂಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಸುಮಾರು ಒಂದು 8 ವರ್ಷಗಳಿಂದ ಎಲ್ಲ ಊರಿನವರೆಲ್ಲ ಸೇರಿಕೊಂಡು ಎಲ್ಲ ಪಂಚಾಯತಿ ಎಲ್ಲ ಹಳ್ಳಿಯಿಂದನೂ ಸುತ್ತಮುತ್ತ ಪಂಚಾಯತಿಗಳು ಎಲ್ಲರೂ ಸೇರಿಕೊಂಡು ಈ ಒಂದು ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ ಆ ದೇವರ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವರಿಗೆ ಎಲ್ಲ ಆರೋಗ್ಯ ಭಾಗ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಮೊದಲಿಗೆ ಬೇಡ್ಕೊಳ್ತೀನಿ ಅಯ್ಯಪ್ಪನ. ಇವತ್ತು ವೈಕುಂಠ ಶ್ರೀ ದೈವ ಅಂತ ಏನು ಕರಿತೀವಿ ನಾವು, ಶ್ರೀಮನ್ನಾರಾಯಣ ಶ್ರೀ ವೆಂಕಟೇಶ್ವರನ ಇವತ್ತು ಸಾಕ್ಷಾತ್ ಶ್ರೀಮನ್ನಾರಾಯಣ ಈ ಹೊಲದಲ್ಲಿ ಸಿಕ್ಕಿದಂಥ ಒಂದು ಸಂದರ್ಭದಲ್ಲಿ ಎತ್ಕೊಂಡ್ಬಂದು ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ 8ನೇ ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದಾರೆ. ಮತ್ತು ಈ ಏನು ಇಲ್ಲಿ ಬೇಡಿಕೊಂಡಂಥ ಎಲ್ಲ ಬೇಡಿಕೆಗಳು ಈಡೇರ್ತವೆ. ಮತ್ತು ಎಲ್ಲ ಮಕ್ಕಳಿಗೂ ಅನಾರೋಗ್ಯ ಇದ್ದಾಗ ಬಂದು ಇಲ್ಲಿ ತಂದೆ ತಾಯಿಗಳು ಬಂದು ಬೇಡಿಕೊಂಡು ಪೂಜೆ ಮಾಡಿದಂಥ ಸಂದರ್ಭದಲ್ಲಿ ಆ ಮಕ್ಕಳ ಆರೋಗ್ಯ ಉತ್ತಮವಾಗಿದೆ ಅಂತ ಇಲ್ಲೆಲ್ಲ ಹೇಳ್ತಾ ಇದ್ದಾರೆ. ನನಗೂ ಒಂದ್ಸರಿ ಮುಂದೆ ಬಂದಿದ್ದಂಥ ಒಂದು ಅನುಭವ ಆಗಿದೆ ಇಲ್ಲಿ. ಯಾಕಂದರೆ ಒಂದ್ಸರಿ ಹೋದ ವರ್ಷ ನಾನು ಬಂದಿದ್ದೆ ಇಲ್ಲಿ, ಮತ್ತು ಈ ವರ್ಷನೂ ಕರೆಸಿ ಇವತ್ತು ಈ ಟ್ರಸ್ಟ್ ವತಿಯಿಂದ ನನ್ನನ್ನು ಈ ಒಂದು ಒಳ್ಳೆ ಒಂದು ದೇವಸ್ಥಾನದ ಒಂದು ಆ ಅಪ್ಪನ್ನೇ ನೋಡೋದಕ್ಕೆ ಒಂದು ಕಣ್ತುಂಬಿಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ಕರೆದು ಈ ಟ್ರಸ್ಟ್ ಅವರೆಲ್ಲ ನನ್ನ ಸಲ್ಲಿಸ್ತಾ ಇದ್ದೀನಿ. ಏನು ಈ ದೇವಸ್ಥಾನ 8 ವರ್ಷಗಳ ವಾರ್ಷಿಕೋತ್ಸವ ನಡೀತಾ ಇದೆ. ಮುಂದಿನ ದಿನ ಇನ್ನೂ ಒಂದು ವಿಜೃಂಭಣೆಯಿಂದ ಆ ಅಪ್ಪನ ಒಂದು ಅನುಗ್ರಹ ಎಲ್ಲ ಜನಗಳಿಗೆ ಸಿಕ್ಕಿ ಜನ ಎಲ್ಲ ಬಂದು ಇಲ್ಲಿ ಜನಜಾತ್ರೆ ನಡಿಬೇಕು ಅಂತ ಮೊದಲಿಗೆ ಆ ದೇವರಲ್ಲಿ ಬೇಡ್ಕೊಳ್ತೀನಿ. ಇವತ್ತು ನನ್ನ ಕರೆಸಿ ಇವತ್ತು ಈ ಥರ ಮಾಡಿದ್ದಕ್ಕೆ ಮೊದಲಿಗೆ ಈ ಟ್ರಸ್ಟ್ ಅವ್ರಿಗೂ ನಾನು ವಂದಿಸ್ತೇನೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀಮನ್ನಾರಾಯಣ. ನಾನು ಇನ್ನೊಂದು ವಿಷಯ ಹೇಳಬೇಕು. ಆಲ್ರೆಡಿ ನಮ್ಮ ಅಣ್ಣ ಅವರು ಆಲ್ರೆಡಿ ಒಂದು 2-3 ವರ್ಷಗಳ ಹಿಂದೆ ಇಲ್ಲಿ ವೈಕುಂಠ ಏಕಾದಶಿಗೆ ಸುಮಾರು 5,000 ಜನರು ಇಲ್ಲಿ ದರ್ಶನ ಮಾಡಿಕೊಂಡ್ರು. ಮತ್ತೆ ಎಲ್ಲ ಶಾಲಾ ಕಾಲೇಜು, ಸರ್ಕಾರಿ ಕಾಲೇಜು ಮತ್ತೆ ಖಾಸಗಿ ಸಂಸ್ಥೆಗಳು ಎಲ್ಲ ಕೂಡ ಎಲ್ಲ ಮಕ್ಕಳಿಗೂ ಕೂಡ ಅನ್ನದಾನಕ್ಕೆ ಫಸ್ಟೇ ಅಣ್ಣನವರು ಕೈ ಚಾಚಿದ್ರು ಮಾಡ್ತಿದ್ದೀನಿ. ನನ್ನನ್ನು ಕ್ಷಮಿಸಬೇಕು. ಇದು 2ನೇ ಸಹಾಯ ಅಣ್ಣವರದು. ದಯವಿಟ್ಟು ಆ ಒಂದು ಸ್ವಾಮಿ ಅವರ ಆಶೀರ್ವಾದ, ತುಂಬಾ ಕರುಣಾ ಹೃದಯರವರ ಆಶೀರ್ವಾದ ಆ ಅಣ್ಣನ ಮೇಲೆ ಇರಲಿ ಎಂದು ಇನ್ನೊಂದು ಸರಿ ಮತ್ತೊಮ್ಮೆ ನಾನು ಬೇಡ್ಕೊತೀನಿ. ಥ್ಯಾಂಕ್ ಯು. ಇವತ್ತು ಮಲನಾಯಕನಹಳ್ಳಿ ಪಂಚಾಯತಿ ಅಗ್ರಹಾರ ಒಂದು ಗ್ರಾಮದಲ್ಲಿ ಒಂದು ಹಬ್ಬದ ಒಂದು ವಾತಾವರಣವನ್ನು ನಾವು ನೋಡ್ತಾ ಇದ್ದೀವಿ. ಕಾರಣ ಇವತ್ತು ವೆಂಕಟರಮಣ ಸ್ವಾಮಿ ಅವರ ಒಂದು 8ನೇ ಒಂದು ವಾರ್ಷಿಕೋತ್ಸವ ಒಂದು ಕಾರ್ಯಕ್ರಮವನ್ನು ಗ್ರಾಮದ ಎಲ್ಲ ಸಾರ್ವಜನಿಕ ಬಂಧುಗಳು ಬಹಳ ಅದ್ಧೂರಿಯಾಗಿ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಅದೇ ವರ್ಷ ಈ ವರ್ಷನೂ ಸಹ ಅದ್ಧೂರಿಯಾಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು 8ನೇ ಒಂದು ವಾರ್ಷಿಕೋತ್ಸವ ಒಂದು ಕಾರ್ಯಕ್ರಮಕ್ಕೆ ಗ್ರಾಮದ ಸಾರ್ವಜನಿಕ ಬಂಧುಗಳು ದೇವಸ್ಥಾನಕ್ಕೆ ಒಂದು ವಿಗ್ರಹಗಳನ್ನು ಅಣ್ಣನ ಕಡೆಯಿಂದ ಕೊಡಿಸ್ಬೇಕು ಅಂತಕ್ಕಂಥ ಒಂದು ಸಣ್ಣ ಕೋರಿಕೆಯನ್ನ ಕೊಟ್ಟರು. ನಮ್ಮ ವಿಜಯ್, ರಾಜೇಶ್ ಅವರೆಲ್ಲ ತಂಡದವರು ಅಣ್ಣ ಹಿಂಗಿದೆ ಅಂತ ಹೇಳಿದ ತಕ್ಷಣ ಅವ್ರು ಬಹಳ ಹೃದಯಪೂರ್ವಕವಾಗಿ ಒಪ್ಕೊಂಡು ನೋಡಿ ಆ ಉಂಡಿಗೆ ಆಗಿರ್ಬೋದು, ಒಳಗಡೆ ಇರ್ತಕ್ಕಂಥ ವಿಗ್ರಹಗಳ ಒಂದು ಕೊಡುಗೆಯನ್ನ ಸಮಾಜ ಸೇವಕರಾಗಿರ್ತಕ್ಕಂಥ ಸನ್ಮಾನ್ಯ ಶಾಂಬಯ್ಯಣ್ಣನವರು ಕೊಟ್ಟಿದ್ದಾರೆ. ಮೊದಲಿಗೆ ಶಾಂಬಯ್ಯಣ್ಣನವರಿಗೆ, ಅವರ ಕುಟುಂಬಕ್ಕೆ ದೇವರು ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ, ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಒಂದು ಉನ್ನತವಾಗಿರ್ತಕ್ಕಂಥ ಒಂದು ಶಿಖರಕ್ಕೆ ಇರ್ತಕ್ಕಂಥ ಒಂದು ಆಶೀರ್ವಾದವನ್ನ ಆ ತಾಯಿ ಮತ್ತು ತಂದೆ ಇಬ್ರು ಕೊಡ್ಲಿ ಅಂತ ದೇವರಲ್ಲಿ ಮನಸ್ಪೂರ್ವಕವಾಗಿ ಕೋರ್ಕೊಳ್ತಾ ಇದ್ದೀನಿ. ಸೊ ಇವತ್ತು ತಮಗೆಲ್ರಿಗೂ ಗೊತ್ತು, ಮೀಡಿಯಾ ಮಿತ್ರರಿಗೆ, ಸುಮಾರು 5 ವರ್ಷಗಳಿಂದ ಕೆಲವು ವಿಚಾರಗಳು ಕಣ್ಣಿಗೆ ಕಾಣುವಂತ ರೀತಿಯಲ್ಲಿ, ಬಹುತೇಕ ವಿಚಾರಗಳು ಕಣ್ಣಿಗೆ ಕಾಣದಂತ ರೀತಿಯಲ್ಲಿ ಸಮಾಜ ಸೇವೆ ಕಾರ್ಯಕ್ರಮಗಳನ್ನ ಅಣ್ಣ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಸೊ ಇಂತಹ ಒಂದು ಕರುಣಾಮಯಿ, ಯಾರು ಏನು ಕೇಳಿದ್ರು ಇಲ್ಲ ಅನ್ನುವಂತಹ ಪ್ರಶ್ನೆನೇ ಇಲ್ಲ. ತಮ್ಮ ಮೀಡಿಯಾದವರು ಕೂಡ ಗೊತ್ತು, ತಾಲೂಕಿನ ಸಾರ್ವಜನಿಕ ಬಂಧುಗಳು ಕೂಡ ಗೊತ್ತು. ಸೊ ಹಾಗಾಗಿ ಸನ್ಮಾನ್ಯ ಶಾಂಬಯ್ಯಣ್ಣನವರು
ದೇವರ ಮುಂದೆ ಹೇಳ್ತಾ ಇದ್ದೀನಿ, 2028ಕ್ಕೆ ಮುಳಬಾಗಿಲು ಕ್ಷೇತ್ರದಲ್ಲಿ ನಿಂತ್ಕೊಳ್ತಕ್ಕಂಥದ್ದು 100% ಕರೆಕ್ಟ್ ಆಗಿ ನಿಂತ್ಕೊಳ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಇದ್ರ ಯಾವುದೇ ರೀತಿಯಾಗಿರ್ತಕ್ಕಂಥ ಉಳಿಲ್ಲ, ಏನು ನಿಂತ್ಕೊಳ್ತಕ್ಕಂಥದ್ದು 100% ಸತ್ಯ. ಆ ಸಂದರ್ಭದಲ್ಲಿ ಈ ಅಗ್ರಹಾರ ಮತ್ತು ಮಳ್ಳಯ್ಯನಹಳ್ಳಿ ಪಂಚಾಯತಿ ಎಲ್ಲಾ ಸಾರ್ವಜನಿಕ ಬಂಧುಗಳು ಇಂತಹ ಸಮಾಜ ಸೇವೆಯನ್ನ ಮಾಡ್ತಕ್ಕಂಥ, ನೀವು ಬಡವರು ಹಣ ನಾನು ಹೇಳ್ಬಾರ್ದು, ಅಣ್ಣ ಈ ತರ ನಮ್ಗೆ ಹಾಸ್ಪಿಟಲ್ ಒಂದು ಸಮಸ್ಯೆ ಇದೆ ಅಥವಾ ಸ್ಕೂಲ್ ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ಸಮಸ್ಯೆ ಇದೆ ಅಂತಂದಾಗ ಅವ್ರ ಕೈಲಾದಷ್ಟು ಸಹಾಯವನ್ನ ಪ್ರತಿನಿತ್ಯ, ನಾನು ಹೇಳ್ತಾ ಇದ್ದೀನಿ, ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ಆಗಿರ್ತಕ್ಕಂಥ ಸಹಾಯ ಮುಳಬಾಗಿಲು ತಾಲೂಕಿನ ಜನತೆ ಪಡ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ವೆಂಕಟರಮಣ ಸ್ವಾಮಿ ಆ ತಾಯಿಯ ಒಂದು ಆಶೀರ್ವಾದ ಅಣ್ಣನ ಮೇಲೆ ಇದ್ದು ಈ ಮುಳಬಾಗಿಲಿನ ತಾಲೂಕಿನಲ್ಲಿ ಒಂದ್ಸಲ ಶಾಸಕರಾಗ್ಬಿಟ್ರೆ ಅವರ ಸೇವೆ ಹೆಂಗಿರುತ್ತೆ ಅಂತಕ್ಕಂಥದ್ದು ಅವಾಗ ಗೊತ್ತಾಗತ್ತೆ. ನೋಡಿ, ದೇವರು ಆಶೀರ್ವಾದ ಮಾಡ್ತಾ ಇದ್ದಾರೆ, ಅವರ ಸೇವೆ ಯಾವ ರೀತಿ ಆಗಿರುತ್ತೆ ಅಂತ ಮುಂದೆ ಗೊತ್ತಾಗುತ್ತೆ. ಅಂತಹ ಕರುಣಾಮಯ ಆಗಿರ್ತಕ್ಕಂಥ ಶಾಂಬಣ್ಣನವ್ರಿಗೆ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಸಹಾಯ ಮಾಡಲಿ ಅಂತಕ್ಕಂಥದ್ದು ಮತ್ತು ಆ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ದೇವರ ಒಂದು ಆಶೀರ್ವಾದ ಅಣ್ಣನ ಮೇಲೆ ಇರುತ್ತೆ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ, ತಾಲೂಕಿನ ಸಮಸ್ತ ಸಾರ್ವಜನಿಕ ಬಂಧುಗಳಿಗೆ ಈ ದೇವಿಯ ಒಂದು ಆಶೀರ್ವಾದ ಇರುತ್ತೆ ಅಂತಕ್ಕಂಥ ಒಂದು ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.